ಧರ್ಮಪುರವು ತನ್ನ ಹಸಿರು ಹೊಲಗಳು, ಶುದ್ಧ ಗಾಳಿ ಮತ್ತು ಸೌಹಾರ್ದಯುತ ಜನರಿಂದಾಗಿ ಪ್ರಸಿದ್ಧವಾಗಿತ್ತು. ಆದರೆ ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಇಬ್ಬರು ಸಹೋದರರಾದ ನಾಗೇಂದ್ರ ಮತ್ತು ಶಂಕರರ ಜೀವನವು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿತ್ತು. ನಾಗೇಂದ್ರ ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಿದ್ದನು. ಆತನಿಗೆ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರಲಿಲ್ಲ. ಆದರೆ ಆತನ ಕಿರಿಯ ಸಹೋದರ ಶಂಕರ ತನ್ನ ಪುಟ್ಟ ಹೊಲದಲ್ಲಿ ದುಡಿದು ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದ. ತಂದೆ ತಾಯಿ ನಿಧನರಾದ ನಂತರ ನಾಗೇಂದ್ರನು ತನ್ನ ಚಾಕಚಕ್ಯತೆಯಿಂದ ಎಲ್ಲ ಆಸ್ತಿಯನ್ನು ಕಬಳಿಸಿದ್ದ. ಶಂಕರನಿಗೆ ಕೇವಲ ಒಂದು ಸಣ್ಣ ತುಂಡು ಭೂಮಿಯನ್ನು ಮಾತ್ರ ನೀಡಿದ್ದ. ಅದು ಆತನ ಕುಟುಂಬದ ಹೊಟ್ಟೆ ತುಂಬಿಸಲು ಸಾಕಾಗುತ್ತಿತ್ತು. ಆದರೆ ನಾಗೇಂದ್ರನು ಇಷ್ಟೊಂದು ಸಂಪತ್ತಿದ್ದರೂ ಸಂತುಷ್ಟನಾಗಿರಲಿಲ್ಲ. ಆತನ ಮನಸ್ಸಿನ ಮೂಲೆಯಲ್ಲಿ ಅತಿಯಾದ ಆಸೆ ಮನೆ ಮಾಡಿತ್ತು. ಎಷ್ಟೇ ಧನವಿದ್ದರೂ ಆತನಿಗೆ ಅದು ಕಡಿಮೆಯೇ ಅನಿಸುತ್ತಿತ್ತು. ಈಗ ಆತನ ಕಣ್ಣು ಬಿದ್ದಿದ್ದು ಶಂಕರನ ಪುಟ್ಟ ಭೂಮಿಯ ಮೇಲೆ. ಶಂಕರನ ಭೂಮಿಯ ವಿಶೇಷತೆ ಎಂದರೆ ಅದು ಅತ್ಯಂತ ಫಲವತ್ತಾಗಿತ್ತು. ಯಾವುದೇ ವಿಶೇಷ ಗೊಬ್ಬರ ಅಥವಾ ಅಧಿಕ ಶ್ರಮವಿಲ್ಲದೆಯೇ ಅಲ್ಲಿ ಉತ್ತಮ ಫಸಲು ಬರುತ್ತಿತ್ತು. ಈ ಹೊಲದಿಂದ ಬರುವ ಆದಾಯದಿಂದಲೇ ಶಂಕರನು ತನ್ನ ಮಗ ವಿಜಯ್ನನ್ನು ನಗರದಲ್ಲಿ ಓದಿಸುತ್ತಿದ್ದ. ಶಂಕರನಿಗೆ ತನ್ನ ಮಗ ದೊಡ್ಡವನಾಗಿ ಸುಖದ ಜೀವನ ನಡೆಸಬೇಕು ಎಂಬ ಕನಸಿತ್ತು. ಆ ಶಂಕರನ ಹೊಲದ ಮಣ್ಣು ಎಷ್ಟು ಅದ್ಭುತ! ಕೇವಲ ಒಂದು ಹಿಡಿ ಮಣ್ಣು ಬೆಳೆದರೆ ಸಾಕು, ಚಿನ್ನದಂತೆ ಹೊಳೆಯುತ್ತದೆ. ಆ ಭೂಮಿ ಹೇಗಾದರೂ ನನ್ನದಾಗಬೇಕು. ಆಗ ನನ್ನ ಸಂಪತ್ತು ಇನ್ನಷ್ಟು ಹೆಚ್ಚುತ್ತದೆ. ಒಂದು ದಿನ ನಾಗೇಂದ್ರನು ನಾಟಕೀಯವಾಗಿ ಶಂಕರನ ಬಳಿ ಬಂದನು. ಶಂಕರ, ಹೇಗಿದ್ದೀಯ ತಮ್ಮ? ನೀನು ಎಷ್ಟು ದಡ್ಡ! ಇಷ್ಟು ಫಲವತ್ತಾದ ಭೂಮಿಯನ್ನು ಕೇವಲ ಜೋಳ ಬೆಳೆಯಲು ಏಕೆ ಬಳಸಬೇಕು? ಈ ಭೂಮಿ ಕೇವಲ ನಿನಗಲ್ಲ, ಇಡೀ ಹಳ್ಳಿಯ ಆರ್ಥಿಕತೆಯನ್ನು ಬದಲಿಸುವ ಶಕ್ತಿ ಹೊಂದಿದೆ. ಆದರೆ ನೀನು ಇನ್ನೂ ಅದೇ ಬಡತನದಲ್ಲಿ ಉಳಿದಿದ್ದೀಯ. ಅಣ್ಣ, ನನಗೆ ಇಷ್ಟೇ ಸಾಕು. ನನ್ನ ಮಗನ ಶಿಕ್ಷಣಕ್ಕೆ ಇದರಿಂದ ಸಿಗುವ ಪ್ರತಿ ರೂಪಾಯಿಯೂ ಅಮೂಲ್ಯ. ನಾಗೇಂದ್ರನು ತನ್ನ ಆಕರ್ಷಕ ಮಾತಿನ ಜಾಲವನ್ನು ಹರಡಿದಿದನು. ವಿಜಯನ ನಗರದ ವಿದ್ಯಾಭ್ಯಾಸದ ದುಬಾರಿ ವೆಚ್ಚಗಳನ್ನು ಎತ್ತಿ ತೋರಿಸಿ ಶಂಕರನ ಆತಂಕವನ್ನು ಕೆರಳಿಸಿದನು. ಹೌದು, ನಾನು ಕೇಳಿದೆ, ನೀನು ಇಷ್ಟು ಚಿಕ್ಕ ಭೂಮಿಯಲ್ಲಿ ದುಡಿದು ವಿಜಯ್ನನ್ನು ನಗರದಲ್ಲಿ ಓದಿಸುತ್ತಿದ್ದೀಯಂತೆ. ನಗರದಲ್ಲಿನ ವೆಚ್ಚಗಳ ಬಗ್ಗೆ ನಿನಗೆ ತಿಳಿದಿದೆಯೇ? ಈ ಚಿಕ್ಕ ಆದಾಯದಿಂದ ನೀನು ಹೇಗೆ ಅವನ ಶಿಕ್ಷಣವನ್ನು ಪೂರೈಸುತ್ತೀಯಾ? ಅವನ ಖರ್ಚಿಗೆ ಹೇಗೆ ಹೊಂದಿಸುತ್ತೀಯಾ? ಹೌದಣ್ಣ, ನಿಮ್ಮ ಮಾತು ನಿಜ. ಖರ್ಚು ಹೆಚ್ಚಿದೆ. ಆದರೆ ನಾನು ಹೇಗಾದರೂ ಒಂದು ವ್ಯವಸ್ಥೆ ಮಾಡುತ್ತೇನೆ. ಆಗದಿದ್ದರೆ ಸರ್ಕಾರಿ ಸಾಲ ಪಡೆಯುತ್ತೇನೆ. ಆದರೆ ನನ್ನ ಮಗ ನನ್ನಂತೆ ಕೂಲಿ ಕೆಲಸಗಾರನಾಗುವುದಕ್ಕೆ ನಾನು ಬಿಡುವುದಿಲ್ಲ. ಅವನು ಓದಿ ದೊಡ್ಡ ಮನುಷ್ಯನಾಗಬೇಕು, ನನ್ನಂತೆ ಕಷ್ಟಪಡಬಾರದು. ಛೇ, ನೀನು ನನ್ನ ಕಿರಿಯ ಸಹೋದರನಾಗಿದ್ದುಕೊಂಡು ಬೇರೆಯವರ ಬಳಿ ಹಣ ಕೇಳುವುದೇಕೆ? ಅಥವಾ ಸಾಲ ಪಡೆಯುವುದೇಕೆ? ನಿನ್ನ ಅಣ್ಣನಾದ ನಾಗೇಂದ್ರ ಇನ್ನೂ ಬದುಕಿದ್ದಾನೆ. ನಾನು ಇರುವಾಗ ನೀನು ಯಾರಿಗೂ ಕೈ ಒಡ್ಡುವ ಸಮಯ ಬರುವುದಿಲ್ಲ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅಣ್ಣ, ನೀವು ಏನು ಹೇಳಲು ಬಯಸುತ್ತಿದ್ದೀರಿ? ನನಗೆ ಸ್ಪಷ್ಟವಾಗಿ ಹೇಳಿ. ನೋಡು ತಮ್ಮ, ನೀನು ನನ್ನಿಂದ ನೇರವಾಗಿ ಸಾಲ ಪಡೆಯುವುದಕ್ಕೆ ಹಿಂಜರಿಯುತ್ತಿರುವೆ ಎಂದು ನನಗೆ ಗೊತ್ತು. ಹಾಗಾದರೆ ಒಂದು ಕೆಲಸ ಮಾಡು. ನೀನು ಆ ಹಳ್ಳಿಯ ಇತರರಂತೆ ನಿನ್ನ ಈ ಭೂಮಿಯನ್ನು ನನ್ನ ಬಳಿ ಈ ಅಡವಿಡು. ಹಣ ತೆಗೆದುಕೋ. ನಿನ್ನ ಮಗನ ಓದು ಮುಗಿದ ಮೇಲೆ ನೀನು ಹಣ ಹಿಂದಿರುಗಿಸಿದರೆ ನಿನ್ನ ಭೂಮಿ ನಿನಗೆ ವಾಪಸ್ಸು ಸಿಗುತ್ತದೆ. ನಾನು ನಿನ್ನಿಂದ ಅಧಿಕ ಬಡ್ಡಿಯನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಣ್ಣ. ನಾನು ಈ ಹೊಲವನ್ನು ನಿಮಗೆ ಅಡವಿಡಲು ಸಾಧ್ಯವಿಲ್ಲ. ನನಗೆ ಈ ಭೂಮಿಯ ಮೇಲೆ ಅಚಲ ನಂಬಿಕೆ ಇದೆ. ಇದೇ ಭೂಮಿ ಒಂದು ದಿನ ನನ್ನ ಮಗನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಶಂಕರನ ನಿರಾಕರಣೆಯು ನಾಗೇಂದ್ರನ ಆಸೆಯನ್ನು ಇನ್ನಷ್ಟು ಕೆರಳಿಸಿತು. ಅವನು ಏನೂ ಹೇಳದೆ ಮನೆಗೆ ಮರಳಿದ. ಮನೆಗೆ ಬಂದ ನಂತರ ಅವನು ತಕ್ಷಣವೇ ಒಂದು ದೀರ್ಘ ಮತ್ತು ಕ್ರೂರ ಯೋಜನೆಯನ್ನು ರೂಪಿಸಿದ. ಹೀಗ್ ಮಾಡಿದ್ರೆ ನೀನೇ ನನಗೆ ಹೊಲ ಕೊಡುತ್ತೀಯಾ? ನಾಳೆನೇ ಹೋಗ್ತೀನಿ, ಬಿಡಲ್ಲ. ಆ ಹೊಲ ನನಗೆ ಸಿಗಲೇಬೇಕು. ಇವನಿಗೆ ಅಕ್ಷರ ಜ್ಞಾನವಿಲ್ಲ. ಇದೇ ನನ್ನ ಅಸ್ತ್ರ.
ಮರುದಿನ ನಾಗೇಂದ್ರನು ಸಹಾನುಭೂತಿಯಿಂದ ನಟಿಸಿ ಶಂಕರನ ಬಳಿ ಹೋದನು. ಸರಿ ಸರಿ, ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಾನು ನಿನ್ನ ಅಣ್ಣ. ನಾನು ನಿನ್ನ ಮಗನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗಾದರೆ ನೀನು ನನ್ನಿಂದ ಹಣವೂ ಬೇಡ, ನಿನ್ನ ಭೂಮಿಯನ್ನೂ ಅಡವಿಡಬೇಡ. ನಾನು ನಿನಗೆ ಇನ್ನೊಂದು ಸಹಾಯ ಮಾಡುತ್ತೇನೆ. ಅದನ್ನು ನೀನು ನಿರಾಕರಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಹೇಳಿ ಅಣ್ಣ. ನೋಡು ತಮ್ಮ, ನನ್ನ ಬಳಿ ಹಳ್ಳಿಯ ಇನ್ನೊಂದು ಬದಿಯಲ್ಲಿ ಒಂದು ದೊಡ್ಡ ಭೂಮಿ ಇದೆ. ಅದು ನಿನ್ನ ಭೂಮಿಗಿಂತ 5 ಪಟ್ಟು ದೊಡ್ಡದಾಗಿದೆ. ನೀನು ಒಂದು ಕೆಲಸ ಮಾಡು. ಈ ಬಾರಿ ಆ ದೊಡ್ಡ ಭೂಮಿಯಲ್ಲಿ ಕೃಷಿ ಮಾಡು. ಅದರಲ್ಲಿ ತುಂಬಾ ಚೆನ್ನಾಗಿ ಫಸಲು ಬರುತ್ತದೆ. ನಿನಗೆ ಹೆಚ್ಚು ಲಾಭ ಸಿಗುತ್ತದೆ. ಆ ಹಣದಿಂದ ನಿನ್ನ ಮಗನ ಶಿಕ್ಷಣವನ್ನು ಮುಗಿಸಬಹುದು. ಬದಲಾಗಿ ನಿನಗೆ ಏನೂ ಕೊಡಬೇಕಾಗಿಲ್ಲ. ಕೇವಲ ಒಂದು ಸಣ್ಣ ವ್ಯವಸ್ಥೆ ಏನೆಂದರೆ, ನೀನು ನನ್ನ ಭೂಮಿಯಲ್ಲಿ ಕೃಷಿ ಮಾಡುವವರೆಗೆ ನಿನ್ನ ಈ ಚಿಕ್ಕ ಭೂಮಿ ನನ್ನ ಬಳಿ ಇರುತ್ತದೆ ಮತ್ತು ನನ್ನ ದೊಡ್ಡ ಭೂಮಿ ನಿನ್ನ ಬಳಿ ಇರುತ್ತದೆ. ಅಣ್ಣ, ನೀವು ಹೇಳುವುದು ಸತ್ಯವೇ? ಯಾವುದೇ ಪ್ರತಿಫಲವಿಲ್ಲದೆಯೇ ನನಗೆ 5 ಪಟ್ಟು ದೊಡ್ಡ ಭೂಮಿಯಲ್ಲಿ ಕೃಷಿ ಮಾಡಲು ಅವಕಾಶ ನೀಡುತ್ತೀರಾ? ನಾನು ನಿನ್ನ ಸಹೋದರ. ನಿನಗಾಗಿ ಇಷ್ಟೂ ಮಾಡದಿದ್ದರೆ ಹೇಗೆ? ನಾನು ಹೇಳಿದಂತೆ ಮಾಡು. ಈ ಬಾರಿ ನೀನು ನನ್ನ ಭೂಮಿಯಲ್ಲಿ ಕೃಷಿ ಮಾಡು. ಒಪ್ಪಿಗೆಯಾಗಿದೆಯೇ? ಸರಿ ಅಣ್ಣ, ನನಗೆ ನಿಮ್ಮ ಮಾತು ಒಪ್ಪಿಗೆ ಇದೆ. ನೀವು ಹೇಳಿದಂತೆ ನಾನು ಈ ಬಾರಿ ನಿಮ್ಮ ಭೂಮಿಯಲ್ಲಿ ಕೃಷಿ ಮಾಡುತ್ತೇನೆ. ನನ್ನ ಕಷ್ಟಕ್ಕೆ ನೀವು ಸಹಾಯ ಮಾಡುತ್ತಿದ್ದೀರಿ. ನಾಗೇಂದ್ರನು ತಕ್ಷಣವೇ ಕೆಲವು ಕಾಗದ ಪತ್ರಗಳನ್ನು ತೆಗೆದು ಶಂಕರನಿಗೆ ಸಹಿ ಹಾಕುವಂತೆ ಹೇಳಿದನು. ಶಂಕರನಿಗೆ ಓದಲು ಬಾರದ ಕಾರಣ ತನ್ನ ಅಣ್ಣನ ಮಾತನ್ನು ನಂಬಿ ಆ ಕಾಗದ ಪತ್ರಗಳ ಮೇಲೆ ತನ್ನ ಹೆಬ್ಬೆಟ್ಟಿನ ಗುರುತನ್ನು ಒತ್ತಿದನು. ಆತನಿಗೆ ಆ ಕಾಗದದಲ್ಲಿ ಭೂಮಿ ವಿನಿಮಯ ಎಂಬುದರ ಬದಲು ಭೂಮಿ ಮಾರಾಟ ಮತ್ತು ಹಸ್ತಾಂತರ ಎಂದು ಬರೆಯಲಾಗಿದೆ ಎಂಬ ಕಲ್ಪನೆಯೂ ಇರಲಿಲ್ಲ. ನಾಗೇಂದ್ರನು ತನ್ನ ಕುತಂತ್ರದಲ್ಲಿ ಯಶಸ್ವಿಯಾದನು. ಶಂಕರ ರಾತ್ರಿ ಮನೆಗೆ ಬಂದಾಗ ಹೆಂಡತಿ ಹೀಗೆ ಹೇಳಿದಳು. ರೀ, ನಿಮ್ಮ ಅಣ್ಣ ಯಾವುದೇ ಪ್ರತಿಫಲವಿಲ್ಲದೆ ನಮಗೆ 5 ಪಟ್ಟು ದೊಡ್ಡ ಭೂಮಿಯಲ್ಲಿ ಕೃಷಿ ಮಾಡಲು ಕೊಟ್ಟಾರ? ನಿಜಕ್ಕೂ ನಂಬಲು ಆಗುತ್ತಿಲ್ಲ. ಇದರಿಂದ ಬೇರೆ ಏನು ಉದ್ದೇಶ ಇರಬೇಕೋ ಅನ್ನಿಸುತ್ತದೆ ನನಗೆ. ಚಿಂತಿಸಬೇಡ, ನನಗೆ ನನ್ನ ಅಣ್ಣನ ಮೇಲೆ ಪೂರ್ಣ ನಂಬಿಕೆ ಇದೆ. ಅವನು ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಯಾವ ತಪ್ಪು ಉದ್ದೇಶವೂ ಇರೋದಿಲ್ಲ. ಆದ್ರೆ ಏನೋ ಮನಸ್ಸಿಗೆ ಶಾಂತಿ ಇಲ್ಲ. ಇಷ್ಟು ದೊಡ್ಡ ಸಹಾಯ ಮಾಡಿದಾಗ ಅದರ ಹಿಂದೆ ಇನ್ನೇನೋ ಕಾರಣ ಇರಬಹುದು ಅನ್ನೋ ಭಯ ನನ್ನಿಂದ ಹೋಗುತ್ತಿಲ್ಲ. ಹೌದು, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಿನ್ನ ಚಿಂತೆ. ಆದರೆ ನಮ್ಮ ಮನಸ್ಸು ಶಾಂತಿಯಲ್ಲಿರೋದು ಮುಖ್ಯ. ನನ್ನ ಅಣ್ಣ ಇದನ್ನೆಲ್ಲ ನಮ್ಮ ಒಳ್ಳೆಯಗಾಗಿಯೇ ಮಾಡ್ತಾನೆ. ಅವನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಎಲ್ಲವೂ ಚೆನ್ನಾಗಿರುತ್ತೆ. ಇಬ್ಬರೂ ಮಾತು ಮುಗಿಸಿಕೊಂಡು ಪರಸ್ಪರದ ಚಿಂತೆಯನ್ನು ತಣಿಸಿಕೊಂಡಂತೆ ಮಲಗಲು ಪ್ರಯತ್ನಿಸುತ್ತಾರೆ. ಮನಸ್ಸಿನಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳಿದ್ದರೂ ದಿನದ ದಣಿವಿನಿಂದ ಅವರು ನಿಧಾನವಾಗಿ ನಿದ್ರೆಗೆ ಜಾರುತ್ತಾರೆ. ಮರುದಿನ ಶಂಕರನು ಸಂತೋಷದಿಂದ ನಾಗೇಂದ್ರನ ಆ ದೊಡ್ಡ ಭೂಮಿಗೆ ಹೋದನು. ಅದು ನಿಜವಾಗಿಯೂ ದೊಡ್ಡದಾಗಿತ್ತು. ಆದರೆ ಅದರಲ್ಲಿ ಯಾವುದೇ ಪೋಷಕಾಂಶಗಳಿರಲಿಲ್ಲ. ಅದು ಬಂಜರು ಭೂಮಿಯಾಗಿತ್ತು. ಆದರೆ ಶಂಕರನಿಗೆ ಅದರ ಅರಿವಿರಲಿಲ್ಲ. ಅವನು ತನ್ನ ಎಲ್ಲಾ ಶ್ರಮವನ್ನು ಹಾಕಿ ಬೀಜಗಳನ್ನು ಬಿತ್ತಿದನು, ಸಸಿಗಳನ್ನು ನೆಟ್ಟನು. ಈ ಬಾರಿ ಫಸಲು ಚೆನ್ನಾಗಿ ಬಂದರೆ ವಿಜಯ್ನ ಮುಂದಿನ 3 ವರ್ಷಗಳ ಶಿಕ್ಷಣದ ಖರ್ಚು ನಿಭಾಯಿಸಬಹುದು. ನಿಜವೇ, ಅಣ್ಣನ ಮಾತು ಸರಿದಾಗುತ್ತಿರೋ ಹಾಗೆ ಕಾಣ್ತಿದೆ. ಅವನು ಕೊಟ್ಟ ಈ ಭೂಮಿ ದೊಡ್ಡದಷ್ಟೇ ಅಲ್ಲ, ನಮ್ಮ ಭವಿಷ್ಯವನ್ನೇ ದೊಡ್ಡದಾಗಿಸೋ ಶಕ್ತಿಯನ್ನೂ ಹೊಂದಿದೆ. ನಮ್ಮ ಜೀವನಕ್ಕೆ ಹೊಸದೊಂದು ಬೆಳಕು ತರುವಂತಿದೆ. ಎಷ್ಟು ಕಷ್ಟಪಟ್ಟಿದ್ರೂ ಇವತ್ತು ನನ್ನ ಹೃದಯದಲ್ಲಿ ಆಶೆಯ ಹೂವು ಅರಳಿದಂತಿದೆ. ದಿನ ಪೂರ್ತಿ ಕಷ್ಟಪಟ್ಟು ಕೆಲಸ ಮುಗಿಸಿದ ಶಂಕರನು ಆ ದಿವಸ ನೆಟ್ಟ ಸಸಿಗಳನ್ನು ನೋಡಿ ಮಾರನೇ ದಿನ ಬೆಳಿಗ್ಗೆ ನೀರುಣಿಸಲು ನಿರ್ಧರಿಸಿ ಮನೆಗೆ ಹೊರಟನು. ಇಂದು ನನಗೆ ತುಂಬಾ ಸುಸ್ತಾಗಿದೆ. ನಾಳೆ ಬೆಳಿಗ್ಗೆ ಬೇಗ ಹೋಗಿ ಸಸಿಗಳಿಗೆ ನೀರು ಹಾಕಬೇಕು. ಮಲ್ಲಿಕಾ, ನೀನು ರುಚಿಯಾದ ಏನಾದರೂ ಅಡುಗೆ ಮಾಡು. ರಾತ್ರಿ ಊಟ ಮಾಡಿ ಆರಾಮವಾಗಿ ಮಲಗಬೇಕು. ಅಯ್ಯೋ, ಬಹಳ ಬೇಸತ್ತಿರ್ತೀಯ ಅಂತ ಕಾಣ್ತಿದೆ. ಬಾ, ಕುರ್ತು ಸ್ವಲ್ಪ ವಿಶ್ರಾಂತಿ ಮಾಡು. ನಾನು ಈಗಲೇ ಊಟ ರೆಡಿ ಮಾಡುತ್ತೀನಿ. ಅದ್ಭುತ. ನೀನ್ ಮಾಡಿದ ಊಟ ತಿಂದ್ರೆ ದಣಿವು ಅರ್ಧಕ್ಕಿಂತ ಕಡಿಮೆ ಆಗುತ್ತೆ.
ಇಂದು ರುಚಿಯಾಗಿ ಏನಾದರೂ ಮಾಡು, ಹೊಟ್ಟೆಗೆ ತುಂಬ ತಿನ್ನೋಣ. ಸರಿ, ನಿಮಗೆ ಇಷ್ಟವಾದ ಅನ್ನ ಸಾರು ಮಾಡ್ತೀನಿ. ನೀವು ಹೇಳಿದ್ರೆ ಸಾಕು, ನಾ ಚಟ್ಕನ್ ಅಡುಗೆ ಮುಗಿಸ್ತೀನಿ. ಶಂಕರ ಮತ್ತು ಮಲ್ಲಿಕಾ ಇಬ್ರೂ ಊಟ ಮುಗಿಸಿ ದಣಿದದ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಲು ಮಲಗಲು ಹೋದರು. ದಿನದ ಒತ್ತಡ, ಹೊಲದ ಹೊರೆ ಇವೆಲ್ಲವನ್ನೂ ಮರೆತು ಇಬ್ಬರೂ ಬೇಗನೆ ನಿದ್ರೆಗೆ ಜಾರಿದರು. ಆದರೆ ಮಾರನೇ ದಿನ ಬೆಳಿಗ್ಗೆ ಶಂಕರನು ಆ ಭೂಮಿಗೆ ಹೋದಾಗ ಆತನಿಗೆ ಆಘಾತ ಕಾದಿತ್ತು. ರಾತ್ರಿ ತಾನು ನೆಟ್ಟ ಎಲ್ಲಾ ಸಸಿಗಳು ಒಣಗಿ ಸತ್ತು ಹೋಗಿದ್ದವು. ಭೂಮಿಯು ನೀರಿನ ಅಂಶವನ್ನೇ ಹೀರಿಕೊಂಡಿರಲಿಲ್ಲ. ಹೇ ದೇವ್ರೆ, ಇದೇನಾಯಿತು? ನನ್ನೆಲ್ಲ ಸಸಿಗಳು ಸತ್ತು ಹೋಗಿವೆ. ಈ ಭೂಮಿ ಬಂಜರು. ಇದರಲ್ಲಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಶಂಕರನಿಗೆ ತನ್ನ ಅಣ್ಣನ ಕುತಂತ್ರವು ಮನವರಿಕೆಯಾಯಿತು. ನಾಗೇಂದ್ರನು ಸುಳ್ಳು ಹೇಳಿ ತನ್ನ ಫಲವತ್ತಾದ ಭೂಮಿಯನ್ನು ಮೋಸದಿಂದ ಕಸಿದುಕೊಂಡಿದ್ದನು ಮತ್ತು ಬದಲಿಗೆ ಈ ನಿಷ್ಪ್ರಯೋಜಕ ಬಂಜರು ಭೂಮಿಯನ್ನು ನೀಡಿದ್ದನು. ನಾಗೇಂದ್ರ, ನೀನು ನನ್ನ ಸೋದರನಲ್ಲ, ನೀನು ನನ್ನ ವಿಧಿಯ ವೈರಿ. ನೀನು ನನಗೆ ನಂಬಿಕೆ ದ್ರೋಹ ಮಾಡದ. ಈಗ ನನ್ನ ಸಂಪಾದನೆಯ ಮೂಲವೇ ಹೋಯಿತು. ನನ್ನ ಮಗನ ಭವಿಷ್ಯವೇ ಹಾಳಾಯಿತು. ಆ ದುಃಖದಿಂದ ಕಂಗೆಟ್ಟ ಶಂಕರನು ನೇರವಾಗಿ ನಾಗೇಂದ್ರನ ಮನೆಗೆ ಹೋದನು. ಅಣ್ಣ, ಆ ಭೂಮಿ ನನ್ನ ಯಾವ ಕೆಲಸಕ್ಕೂ ಬರುವುದಿಲ್ಲ. ಅದು ಬಂಜರು ಭೂಮಿ. ದಯವಿಟ್ಟು ನನ್ನ ಭೂಮಿಯನ್ನು ನನಗೆ ವಾಪಸ್ಸು ಕೊಡಿ. ನನ್ನ ಶ್ರಮ, ನನ್ನ ದುಡಿಮೆ ಎಲ್ಲವೂ ಹಾಳಾಗಿದೆ. ನಾನು ನಿಮ್ಮಿಂದ ಮೋಸ ಹೋಗಿದ್ದೇನೆ. ಹೇ ಶಂಕರ, ನೀನು ಯಾರಪ್ಪ ಮತ್ತು ಯಾರ ಅನುಮತಿ ಕೇಳಿ ಒಳಗೆ ಬಂದಿದ್ದೀಯಾ? ಈಗ ನಿನಗೆ ಆ ಬಂಜರು ಭೂಮಿ ಇಷ್ಟವಾಗಲಿಲ್ಲವೇ? ನೀನು ನಿನ್ನ ಇಚ್ಛೆಯಿಂದಲೇ ಕಾಗದ ಪತ್ರಗಳಿಗೆ ಹೆಬ್ಬೆಟ್ಟು ಒತ್ತಿ ಸಹಿ ಹಾಕಿದ್ದೀಯ. ಆ ಪತ್ರಗಳಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಿನ್ನ ಭೂಮಿ ಈಗ ನನ್ನದು ಮತ್ತು ನನ್ನ ಭೂಮಿ ಇನ್ನು ಮುಂದೆ ನಿನ್ನದು. ನೀನು ನನ್ನ ಭೂಮಿಯ ಮೇಲೆ ಯಾವುದೇ ಹಕ್ಕು ಹೊಂದಿಲ್ಲ. ಇದು ಕೇವಲ ನನ್ನ ಸಂಪತ್ತು. ಗೌರವದಿಂದ ಹೋಗು. ಇಲ್ಲದಿದ್ದರೆ ಪೊಲೀಸರಿಗೆ ದೂರು ನೀಡಿ ನಿನ್ನನ್ನು ಒಳಗೆ ಹಾಕಿಸುತ್ತೇನೆ. ನಾಗೇಂದ್ರನ ಈ ಕಠಿಣ ಮಾತುಗಳಿಂದ ಶಂಕರನಿಗೆ ರಕ್ತ ಕುದಿಯಿತು. ಆದರೆ ಆತನ ಬಳಿ ಕಾನೂನಿನ ಯಾವುದೇ ಆಧಾರಗಳಿರಲಿಲ್ಲ. ಕಾಗದ ಪತ್ರಗಳು ಕಾನೂನುಬದ್ಧವಾಗಿ ಶಂಕರನ ಕೈ ಮೀರಿ ಹೋಗಿದ್ದವು. ಶಂಕರನು ಬೇರೆ ದಾರಿಯಿಲ್ಲದೆ ದುಃಖದಿಂದ ಮನೆಗೆ ಮರಳಿದನು. ಇದು ಏನಾಯಿತು? ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಅಣ್ಣನ ಮೇಲೆ ತುಂಬಾ ನಂಬಿಕೆ ಇಡಬೇಡಿ ಅಂತ. ಎಲ್ಲ ಆಸ್ತಿ, ಹಣ ಇದ್ದು ನಮ್ಮನ್ನು ಮೋಸ ಮಾಡಿ ನಮ್ಮ ಒಲವನ್ನು ಕಿತ್ತುಕೊಂಡ್ರು. ಮಲ್ಲಿಕಾ, ನಿಜವಾಗಿಯೂ ಹೀಗೆ ಆಗಿತ್ತೆ ಎಂದು ನನಗೆ ಇನ್ನೂ ನಂಬಿಕೆ ಬರ್ತಿಲ್ಲ. ನನ್ನ ಅಣ್ಣ ಅಷ್ಟು ಕೆಟ್ಟ ಕೆಲಸ ಮಾಡ್ತಾರೆ ಅಂದ್ಕೊಂಡೇ ಇರಲಿಲ್ಲ. ಅವರ ಮಾತು ನಂಬಿ ಮನಸ್ಸು ತುಂಬ ವಿಶ್ವಾಸದೊಂದಿಗೆ ನಾವು ಎಲ್ಲವನ್ನೂ ಮಾಡಿದೆವು. ಆದರೆ ಇವತ್ತು ಆ ನಂಬಿಕೆ ಒಡೆದು ಹೋಗಿದಂತೆ ಅನ್ನಿಸುತ್ತಿದೆ. ನಾವು ಅವರನ್ನು ನಂಬಿದ್ದೆವು, ಆದರೆ ಅವರು ನಮ್ಮನ್ನು ಬಳಸಿಕೊಂಡರು. ತನ್ನ ಲಾಭಕ್ಕಾಗಿ ನಮ್ಮ ಭಾವನೆಗಳನ್ನು ಆಟ ಆಡಿದನು. ಇದಕ್ಕಿಂತ ದೊಡ್ಡ ಮೋಸ ಇನ್ನೇನು ಇರಬಹುದು? ಹೌದು ಮಲ್ಲಿಕಾ, ನಮ್ಮಂಥ ಕಷ್ಟಪಟ್ಟು ಬದುಕುವ ಜನಕ್ಕೆ ನಂಬಿಕೆ ಮಾತ್ರವೇ ದೊಡ್ಡ ಬಲ. ಆದರೆ ಆ ನಂಬಿಕೆಗೆ ಹೀಗೆ ಹೊಡೆತ ಕೊಟ್ಟಾಗ ನಮ್ಮ ಆತ್ಮವನ್ನೇ ಯಾರೋ ಕಿತ್ತುಕೊಂಡಂತೆ ಆಗಿಬಿಡುತ್ತೆ. ನನಗೀಗ ತುಂಬ ನೋವಾಗ್ತಿದೆ. ಆದರೂ ನಿನ್ನ ಜೊತೆ ಇದ್ದರೆ ನಾನು ಮತ್ತೆ ಎದ್ದೇ ನಿಲ್ತೀನಿ. ನಮ್ಮೊಳಗಿರುವ ಸತ್ಯ, ಪರಿಶ್ರಮ ಇವು ಯಾರೂ ಕಿತ್ತುಕೊಳ್ಳಲಾರರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಶಂಕರನಿಗೆ ಬಂಜರು ಭೂಮಿಯಿಂದ ಯಾವುದೇ ಆದಾಯವಿರಲಿಲ್ಲ. ಮನೆ ನಡೆಸುವುದೇ ಕಷ್ಟವಾಯಿತು. ಆಗ ಒಂದು ದಿನ ನಗರದಿಂದ ವಿಜಯ್ನ ಕರೆ ಬಂದಿತ್ತು. ಅಪ್ಪ, ತಿಂಗಳು ಮುಗಿದಿದೆ. ಕಾಲೇಜಿನ ಶುಲ್ಕ ಕಟ್ಟುವ ಸಮಯ. ದಯವಿಟ್ಟು ಶುಲ್ಕದ ಹಣವನ್ನು ಕಳುಹಿಸಿಕೊ. ನನ್ನನ್ನು ಕ್ಷಮಿಸು. ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ನಾನು ನಿನ್ನ ಶುಲ್ಕವನ್ನು ಈಗ ಕಳುಹಿಸಲು ಸಾಧ್ಯವಿಲ್ಲ. ಮನೆಯ ಪರಿಸ್ಥಿತಿ ಈಗ ತುಂಬ ಕೆಟ್ಟದಾಗಿದೆ. ನಾನು ನಿನ್ನ ಓದನ್ನು ಮುಂದುವರಿಸಲು ಹಣದ ವ್ಯವಸ್ಥೆ
ಎಲ್ಲಿಂದ ಮಾಡಲಿ ಎಂದು ನನಗೆ ತಿಳಿಯುತ್ತಿಲ್ಲ. ವಿಜಯ್ ಪದೇ ಪದೇ ಕೇಳಿದಾಗ ಕೊನೆಗೂ ಶಂಕರನು ತನ್ನ ಅಣ್ಣ ನಾಗೇಂದ್ರ ಮಾಡಿದ ಮೋಸ ಮತ್ತು ಬಂಜರು ಭೂಮಿಯ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸಿದನು. ಅಪ್ಪ, ನೀವು ಚಿಂತಿಸಬೇಡಿ. ಶುಲ್ಕದ ಬಗ್ಗೆ ನಾನು ನೋಡಿಕೊಳ್ಳುತ್ತೇನೆ. ನಾನು ನಾಳೆಯೇ ಊರಿಗೆ ಬರುತ್ತೇನೆ. ನಾವು ಇಬ್ಬರೂ ಸೇರಿ ಏನಾದರೂ ಪರಿಹಾರ ಹುಡುಕೋಣ. ನನ್ನ ಓದು ಮುಖ್ಯ, ಆದರೆ ಅದಕ್ಕಿಂತ ಹೆಚ್ಚು ನಿಮ್ಮ ಗೌರವ ಮತ್ತು ಆ ನ್ಯಾಯದ ಹೋರಾಟ ಮುಖ್ಯ. ಮಾರನೇ ದಿನ ವಿಜಯ್ ಧರ್ಮಪುರಕ್ಕೆ ಬಂದನು. ಹಳ್ಳಿಯ ಶುದ್ಧ ಗಾಳಿಯ ಮಧ್ಯೆ ನಿಂತು ವಿಜಯ್ ತನ್ನ ಅಪ್ಪನ ಬಳಿ ಹೋದನು. ಅಪ್ಪ, ನಾಗೇಂದ್ರ ಚಿಕ್ಕಪ್ಪನಿಗೆ ತಕ್ಕ ಪಾಠ ಕಲಿಸಲೇಬೇಕು. ನನ್ನ ಬಳಿ ಒಂದು ಉಪಾಯವಿದೆ. ನಾವು ಅದನ್ನು ಕಾರ್ಯಗತಗೊಳಿಸಬೇಕು. ನೀವು ನಾನು ಹೇಳಿದಂತೆ ಮಾಡಬೇಕು. ನಮಗೆ ಕೇವಲ ಜಾಣ್ಮೆ ಮತ್ತು ಸಮಯದ ಅಗತ್ಯವಿದೆ. ವಿಜಯ, ನಿನ್ನ ಮಾತು ಕೇಳಿ ನನಗೆ ತುಂಬ ಧೈರ್ಯ ಬಂದಿದೆ. ನೀನು ಹೇಳಿದಂತೆ ನಾನು ಮಾಡ್ತೀನಿ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನಾವು ಮಾಡುವುದೆಲ್ಲ ಸತ್ಯದ ಜೊತೆ ಇರಬೇಕು. ಕೇವಲ ನಮ್ಮ ಹಕ್ಕು ಬೇಕು. ಯಾರಿಗಾದರೂ ನೋವು ಕೊಡುವುದು ಬೇಡ. ಅರ್ಥ ಆಯ್ತಾ ಮಗ? ಹೌದು ಅಪ್ಪ, ನನಗೆ ಅರ್ಥ ಆಯಿತು. ನಾವು ಯಾರಿಗೂ ಅಪಕಾರ ಮಾಡೋಲ್ಲ. ನಮಗೆ ಬೇಕಾಗಿದೆ ಸತ್ಯ, ನ್ಯಾಯ. ಚಿಕ್ಕಪ್ಪ ಮಾಡಿದ ತಪ್ಪಿಗೆ ತಕ್ಕ ಉತ್ತರ ಕೊಡೋದು, ಅದೂ ಸರಿ ರೀತಿಯಲ್ಲಿ. ನೀನು ನನ್ನ ಜೊತೆ ಇದ್ದೀಯಲ್ಲ, ಅಷ್ಟೇ ನನಗೆ ಸಾಕು. ಹೀಗೆ ಹೇಳಿ ವಿಜಯ್ ತನ್ನ ಎಲ್ಲ ಯೋಜನೆಯನ್ನು ತಂದೆಗೆ ವಿವರಿಸಿದನು. ತಂದೆ ಮಗ ಇಬ್ಬರೂ ಆ ರಾತ್ರಿ ಬೇಗ ಬರಲಿ ಎಂಬ ನಿರೀಕ್ಷೆಯಲ್ಲಿ ಇದ್ದರು. ಈಗ ಶಂಕರನ ಹಕ್ಕು ಸಿಕ್ಕತ್ತಾ ಅಥವಾ ನಾಗೇಂದ್ರನ ಕಪಟ ಇನ್ನೂ ಹೆಚ್ಚಾಗುತ್ತಾ? ಈಗ ಕಥೆ ಇಲ್ಲಿ ನಿಂತಿದೆ. ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ಕಾಮೆಂಟ್ನಲ್ಲಿ ಪಾರ್ಟ್ 2 ಅಂತ ಬರೆದು ಹಾಕಿ. ಮತ್ತು ಮುಂದಿನ ಭಾಗ ತಪ್ಪದೇ ನೋಡ್ಬೇಕಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಒತ್ತಿ.